ಸ್ಟಾಕ್ ಮಾರ್ಕೆಟ್, ಶೇರ್ಸ್, ನಿಫ್ಟಿ 50, ಸೆನ್ಸೆಕ್ಸ್, ಟ್ರೇಡಿಂಗ್, ಇನ್ವೆಸ್ಟಿಂಗ್. ಏನಪ್ಪ ಇದೆಲ್ಲ ವರ್ಡ್ಸ್ಗಳು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ಸೊ ಇದೆಲ್ಲದೂ ನಿಮಗೆ ಒಬ್ಬ ಕಾಮನ್ ಮ್ಯಾನಿಗೆ ಅರ್ಥ ಆಗಂಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಲೋ ಗಾಯ್ಸ್, ಸ್ಟಾಕ್ ಗುರು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ. ಸೊ 5 ಲಕ್ಷ ರೂಪಾಯಿ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ನೀವು ನಿಮ್ಮ ಫ್ರೆಂಡ್ಸ್ ಹತ್ರನೂ ಸ್ವಲ್ಪ ಅಮೌಂಟ್ ಇಸ್ಕೋತೀರಾ. ಫಾರ್ ಎಕ್ಸಾಂಪಲ್ 2 ಲಕ್ಷ ರೂಪಾಯಿ ಇಸ್ಕೋತೀರಾ ಅಂತ ಅನ್ಕೊಳ್ಳೋಣ. ಈಗ ನೀವು ಅಷ್ಟು ದುಡ್ಡನ್ನ ಯೂಸ್ ಮಾಡ್ಕೊಂಡು ನೀವು ಕಂಪ್ನಿ ಸ್ಟಾರ್ಟ್ ಮಾಡ್ತೀರಾ. ಅವಾಗ ನಿಮ್ಮ ಕಂಪ್ನಿ ಪ್ರಾಫಿಟಾಗಿ ನಡೀತಾ ಇರುತ್ತೆ ಅನ್ಕೊಳ್ಳೋಣ ಕೆಲವು ದಿನಗಳಾದಮೇಲೆ. ಸೊ ಆ ಪ್ರಾಫಿಟ್ಸ್ನ ಏನು ಮಾಡ್ತೀರಾ? ಆಬ್ವಿಯಸ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಾ ಪ್ರಾಫಿಟ್ಸ್ನ. ಅದೇ ಇನ್ ಕೇಸ್ ಕಂಪ್ನಿ ಏನಾದ್ರು ಚೆನ್ನಾಗಿ ನಡೀತಿಲ್ಲ, ಏನಾದ್ರು ಆಯ್ತು ಅಂತ ಹೇಳಿದಾಗ ಲಾಸ್ ಆಗುತ್ತೆ. ಸೊ ಆ ಲಾಸ್ನ ಕೂಡ ನಿಮ್ಮ ಫ್ರೆಂಡ್ಸು ಬೇರ್ ಮಾಡಬೇಕಾಗುತ್ತೆ. ಸೊ ಇದೇ ಥರ ಸ್ಟಾಕ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ. ಈಗ ಅದೇ ಥರ ನಿಮ್ಮ ಹತ್ರ ಯಾವುದೋ ಒಂದು ಕಂಪ್ನಿದು ಶೇರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ವಿಪ್ರೋದೇ ಇದೆ ಅಂತ ಅನ್ಕೊಳ್ಳೋಣ. ಒಂದು 100 ಶೇರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ವಿಪ್ರೋ ಚೆನ್ನಾಗಿ ನಡೀತಿದೆ, ಅವರಿಗೆ ಬಿಸ್ನೆಸ್ ಸಿಗ್ತಾ ಇದೆ, ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸೊ ಕಂಪ್ನಿದು ಶೇರ್ಸ್ ಏನಿದೆ ಅದ್ರ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಆವಾಗ ನಿಮಗೂ ಕೂಡ ಪ್ರಾಫಿಟ್ ಆಗುತ್ತೆ. ಸೊ ಅದೇ ಥರ ಈಗ ವಿಪ್ರೋ ಕಂಪ್ನಿನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಥವಾ ಏನಾದ್ರು ಬಿಸ್ನೆಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ನಿಮಗೆ ಲಾಸಸ್ ಕೂಡ ಆಗುತ್ತೆ. ಈಗ ಶೇರ್ಸ್ ಅಂತ ಹೇಳಿದೆ. ಈ ಶೇರ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಕೇಳೋದಾದರೆ ಇಂಡಿಯಾದಲ್ಲಿ ಮೇಯ್ನ್ ಆಗಿ 2 ಎಕ್ಸ್ಚೇಂಜಸ್ಗಳಿದೆ ಅಂತ ಹೇಳಿದ್ರೆ, 2 ಮಾರ್ಕೆಟ್ಗಳಿದೆ. ಸೊ ಆ ಮಾರ್ಕೆಟಲ್ಲಿ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಒಂದು ಬಂದ್ಬಿಟ್ಟು NSE ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದೆರಡೂ ಕಡೆ ನೀವು ಯಾವುದೋ ಒಂದು ಕಂಪ್ನಿ ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಕಂಪ್ನಿ ಶೇರ್ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಏನಕ್ಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಬಯರ್ಸ್ ಜಾಸ್ತಿ ಆಗ್ತಾರೆ, ಸೊ ಆ ಟೈಮಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾವಾಗ ಸಪ್ಲೈ ಜಾಸ್ತಿ ಆಗಿ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ ಆವಾಗ ಶೇರ್ ಪ್ರೈಸು ಕಡಿಮೆ ಆಗುತ್ತೆ. ಸೊ ಈ ಥರ ಒಂದು ಕಂಪ್ನಿದು ಶೇರ್ ಪ್ರೈಸು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನೀವೇನಾದ್ರು ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಕೆಲವು ಡಿಮ್ಯಾಟ್ ಅಕೌಂಟ್ ಲಿಂಕ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಸ್ಟಾಕ್ ಮಾರ್ಕೆಟಿಂದ ಏನು ಅಡ್ವಾಂಟೇಜಸ್ ಅಂತ ನೋಡೋದಾದರೆ, ಯಾವುದೋ ಕಂಪ್ನಿ ಶೇರ್ಸ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಆ ಕಂಪ್ನಿದು ಶೇರ್ ಹೋಲ್ಡರ್ ಆಗಿರ್ತೀರ ಅಂತ ಹೇಳಿದ್ರೆ ಆ ಕಂಪ್ನಿ ಸ್ವಲ್ಪ ಓನರ್ಶಿಪ್ ನಿಮ್ಮ ಹತ್ರನೇ ಇರುತ್ತೆ. ಆ್ಯಂಡ್ ಅದೇ ಥರ ಡಿವಿಡೆಂಡ್ಸ್ನ ನೀವು ಪಡಿಬೋದು. ಇದಿಷ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ವೆಸ್ಟಿಂಗ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.